ನಿನ್ನ ಕೆಲಸ ಮಾಡು, ದೇವರು ಕೊಟ್ಟದ್ದನ್ನು ಉಣ್ಣು. ಇದು ಬರೀ ಮಾಧ್ವರಿಗೆ ಬ್ರಾಹ್ಮಣರಿಗೆ ಹೇಳಿದ್ದ. ನಿನ್ನ ಕೆಲಸ ಡೂ ಯುವರ್ ಡ್ಯೂಟಿ, ವರ್ಕ್ ಈಸ್ ವರ್ಶಿಪ್. ಇದು ಮೊಟ್ಟ ಮೊದಲ ಬಾರಿಗೆ 900,000 ವರ್ಷಗಳಷ್ಟು ಹಿಂದೆ ಮಧ್ವಾಚಾರ್ಯರು ಜಗತ್ತಿನ ಮನುಕುಲಕ್ಕೆ ಕೊಟ್ಟಿದ್ದು. ಯಾರ್ಯಾರ ಕೆಲಸ ನೀ ಮಾಡಬೇಡ, ದೇವರು ನಿನಗೆ ಯಾವ ಕೆಲಸವನ್ನು ಹೇಳಿದ್ದಾನೆ, ಇದು ದೇವರ ಪ್ರೀತಿಗಾಗಿ ದೇವರು ನಾ ಮಾಡುವ ಕೆಲಸವನ್ನು ನೋಡ್ತಾ ಇದ್ದಾನೆ, ಅವನ ಪ್ರೇರಣೆಯಿಂದ ಅವನ ಪ್ರೀತಿಗಾಗಿ ಅವನ ಸ್ಮರಣೆಯ ಪೂರ್ವಕ ಈ ಕರ್ಮವನ್ನು ಮಾಡ್ತೇನೆ, ಇದಕ್ಕಾಗಿ ನಾನು ಏನನ್ನೂ ಬೇಡೋಲ್ಲ, ನೀ ಕೊಟ್ಟದ್ದು ಈಶಾವಾಸ್ಯಮಿದಂ ಸರ್ವಂ ತೇನ ತ್ಯಕ್ತೇನ, ಅವನು ಕೊಟ್ಟದ್ದು ನನಗೆ ಸಾಕು, ನಿಜವಾದದ್ದನ್ನು ಮಾಡು, ನಿನ್ನದ್ದಾನು ಉಣ್ಣು, ಮಾಡುವಾಗ ಉಣ್ಣುವಾಗ ವಿನಮ್ರ ಬುದ್ಧಿಯಿಂದ ಭಗವಂತನ ಸ್ಮರಣೆ ಮಾಡು, ದೇವರ ಸ್ಮರಣೆ ಮಾಡು. ದೇವರ ಸ್ಮರಣೆ ಮಾಡುವವನಿಗೆ ನಾನು ಅನ್ನುವ ಅಹಂಕಾರ ಬರಲ್ಲ. ದೇವರ ಸ್ಮರಣೆ ಮಾಡಿದವನಿಗೆ ಆ ಫಲದ ಮೇಲೆ ನನ್ನದು ಅನ್ನುವ ಮಮಕಾರ ಬರಲ್ಲ. ಅಹಂಕಾರ ಬರಬಾರ್ದಾ, ಮಮಕಾರ ಬರಬಾರ್ದಾ? ಹಾಗಾದರೆ ಕರ್ಮ ಮಾಡುವ ಮುನ್ನ ದೇವರ ಸ್ಮರಣೆ ಮಾಡು, ಮಾಡಿದ ಮೇಲೆ ದೇವರ ಸ್ಮರಣೆ ಮಾಡು. ಇಡೀ ಜಗತ್ತಿನ ಮನುಕುಲಕ್ಕೆ ದೇವರು ಯಾರು ಆಮೇಲೆ ನೋಡೋಣ, ನಿಮ್ಮ ದೇವರು ಬೇರೆ ನನ್ನ ದೇವರು ಇರಲಿ, ಮೊದಲು ದೇವರ ಸ್ಮರಣೆ ಮಾಡಪ್ಪ. ನಾ ಮಾಡ್ತಿದ್ದೀನಿ ಅನ್ನುವ ಅಹಂಕಾರ ಬಿಡು, ಈ ಫಲದ ಮೇಲೆ ಕಾಮನೆ ಬಿಡು. ಹಾಗಾದ್ರೆ ದೇವರಿಗೆ ಅರ್ಪಣೆ ಮಾಡಬೇಕು. ಬಾಸ್ಗೆ ಫೈಲ್ ಕೊಡಬೇಕು ಅಂದಾಗ ಎಷ್ಟು ನೀವು ಶ್ರದ್ಧೆಯಿಂದ ಆ ಫೈಲ್ ಅಟೆಂಡ್ ಮಾಡಿ ಬಾಸ್ ಮುಂದೆ ವಿನಯದಿಂದ ನಿಂತು ಅವನಿಗೆ ಅರ್ಪಣೆ ಮಾಡ್ತೀರಿ. ಇದು ಎಲೆಕ್ಷನ್ನೇ ಇಲ್ಲ, ಚೇಂಜೇ ಆಗಲ್ಲ. 14 ಲೋಕದಲ್ಲಿ ಒಬ್ಬನೇ ಬಾಸ್. ಸ್ವತಂತ್ರಂಜ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು. ಅವನನ್ನು ಬಿಟ್ಟು ಇನ್ನೊಬ್ಬ ಬಾಸ್ ಅನ್ನೋರಿಲ್ಲ ಜಗತ್ತಲ್ಲಿ, ಓನ್ಲಿ ಒನ್ ಬಾಸ್. ಉಳಿದವರೆಲ್ಲ ಏನು ಕೇಳಿ ಮಧ್ವಾಚಾರ್ಯನ ಹೇಳ್ತಾರವರು, ನಾವೆಲ್ಲ ದಾಸ್, ಅವನೊಬ್ಬನೇ ಬಾಸ್. ಹೌದಾ ಅಲ್ವಾ? ಕನಕದಾಸರು ಅಂತಾರೆ, ಹೌದಾದರೆ ಹೌದೇನಿ, ಅಲ್ಲವಾದರೆ ಅಲ್ಲವೇನಿ. ಹಾಗಾಗಿ ಜಗತ್ತಲ್ಲಿ ಒಬ್ಬನೇ ಬಾಸ್. ಆಚಾರ್ಯ ಎಲ್ಲ ಬಾಸ್ ಆದರೂ ನಿಮ್ದೇನು ಪ್ರಾಬ್ಲಮ್? ಎಲ್ಲರೂ ಬಾಸ್ ಆಗೋ ಹಾಗೇ ಇಲ್ಲ. ಬಾಸ್ ಬರ್ತಾನೆ 12ಕ್ಕೆ, ಕಸ ಗುಡಿಸೋನು ಅವನ ಜೊತೆ ಕಾರಲ್ಲಿ ಬಂದರೆ ಕಸ ಗುಡಿಸೋನು ಯಾರು? ಅವ್ರವ್ರ ಪಾಲಿನ ಕರ್ಮ ಅವ್ರವ್ರು ಮಾಡಬೇಕು. ಇದು ತಾರತಮ್ಯ. ತುಂಬ ಜನಕ್ಕೆ ಈ ಯೂನಿವರ್ಸಲ್ ಟ್ರೂತ್ ತಾರತಮ್ಯ ಹೇಳಿದ್ರೆ ಉರಿಯತ್ತೆ, ಅವ್ರಿಗೆ ತಡ್ಕೊಳಕ್ಕಾಗಲ್ಲ. ಮಧ್ವಾಚಾರ ಅಂದರೆ ಇದೇ ಬುದ್ಧಿ. ಯಾರೋ ಒಬ್ರು ಟಿ ವಿಲಿ ಮಾತಾಡುವಾಗ ಹೇಳ್ತಾ ಇದ್ರು, ಏನು ಮೋಸರಿ, ಆ ದೇವ್ರನ್ನ ತೊಗೊಂಡು ಬರ್ತಾರೆ ತಿರುಪ್ತಿಲಿ, ಅದ್ರ ಮೇಲೆ 8 ಜನ ಅಯ್ಯಂಗಾರಗಳೆಲ್ಲ ಕೂತಿರ್ತಾರೆ, ಅವರೆಲ್ಲ ದೇವ್ರನ್ನೇನೋ ಹೊತ್ಕೊಂಡು ಬರೋಣ, ಅವ್ರನ್ನೆಲ್ಲ ಹೊತ್ಕೊಂಡು ಈ ಮನುಷ್ಯರು ಬರ್ತಾರಲ್ಲ, ಇದು ಶೋಷಣೆ ಅಲ್ವಾ ಅಂತ. ಮನುಷ್ಯರು ಹೊತ್ಕೊಂಡು ಬರ್ತಾ ಇದ್ದಾರೆ, ಇದು ಶೋಷಣೆ ಇಲ್ಲಪ್ಪ, ಅದೇ ತಾರತಮ್ಯ, ಅದೇ ನಿಮ್ಮ ಮಧ್ವಾಚಾರ ಮೋಸ ಹಿಂಗಂತಾರೆ ಕೆಲವು. ಅದಕ್ಕೆ ಇನ್ನೊಬ್ರು ಕೇಳಿದ್ರು, ಸರಿ ಇದನ್ನು ಶೋಷಣೆ ಅಂತಿರಲ್ಲ, ಹೊತ್ಕೊಂಡಿರ್ತಾರಲ್ಲ ಅವ್ರನ್ನ ಕೇಳಿ, ಏನು ಸ್ವಾಮಿ ನಿಮ್ಮ ಶೋಷಣೆನ ಹಣೆ ಬಡ್ಕೊಳ್ತಾರೆ, 8 ಜನ್ಮದ ಪುಣ್ಯ ಇದ್ರೆ ತಿಮ್ಮಪ್ಪನ ಈ ರಥವನ್ನು ಹೊರುವ ಯೋಗ್ಯತೆ ನಮಗೆ ಸಿಗುತ್ತೋ ಅಂತ ಅವ್ರಂತಾರೆ. ಬಿಡಿ ಅಂದ್ರೆ ಬಿಡಲ್ಲ, ನೀವು ಕಿತ್ಕೊಳ್ಳಿಕ್ಕೆ ಹೋದ್ರೆ ನಿಮ್ಮನ್ನು ಎಡಗೈಲಿ ತಳ್ಳಿಬಿಡ್ತಾರೆ ಅವರು. ಅದು ಶೋಷಣೆ ಅಲ್ಲ, ಅದು ಭಾಗ್ಯ, ಸೇವಾ ಭಾಗ್ಯ. ಏನೋ ನೀವು ಹೊಸ ಹೆಸರಿಡ್ತೀರಷ್ಟೇ ಸೇವಾಗೀವ. ಹಾಗಾದ್ರೆ ಒಂದು ಕೆಲಸ ಮಾಡಿ, ನಿಮ್ಮನೇಲಿ ಮುಸ್ರೆ ತೊಳೆಯೋಳು ಬಟ್ಟೆ ತೆಗೆದುಹಾಕ್ಬಿಡಿ, ಅವ್ರದ್ದು ಶೋಷಣೆ ಅಲ್ಲ ಅದು. ಅದಕ್ಕೆ ಮಾತ್ರ ಡಿಗ್ನಿಫೈ. ಭಗವಂತನಿಗಿಲ್ಲ ಡಿಗ್ನಿಫೈ, ಅವನಿಗಿಲ್ಲ ಸ್ಟೇಟಸ್. ಹಾಗಾದ್ರೆ ಜಗತ್ತಲ್ಲಿ ಒಂದೇ ಒಂದು ಬಾಸ್, ಅದು ಭಗವಂತ. ಉಳಿದವರೆಲ್ಲ ಅವನ ದಾಸರು.